ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಬಳಿಕವಾಗಿ ರಾಜ್ಯದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿರ್ತಕ್ಕಂಥದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಮಟ್ಟದಲ್ಲಿ ನಾಯಕರುಗಳ ಜೊತೆಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಸಚಿವ ಸಂಪುಟದ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಶಾಸಕರಾದಂಥ ಬೇಳೂರು ಗೋಪಾಲಕೃಷ್ಣ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸರ್, ಏನು ಹೇಳ್ತೀರಾ? ನೋಡಿ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಪಕ್ಷದ ಒಂದು ದೊಡ್ಡ ಆಸ್ತಿ. ಅವರು ಹಿಂದೆ 5 ವರ್ಷ ಮುಖ್ಯಮಂತ್ರಿಗಳಾಗಿ, ಈ ಸರಿ 3 ವರ್ಷ ಮತ್ತೆ ಮುಖ್ಯಮಂತ್ರಿಯಾಗಿ ದೇವರಾಜ ಅರಸವರ ದಾಖಲೆಯನ್ನು ಮಾಡಿ ಇವತ್ತು ನಮ್ಮ ಪಕ್ಷಕ್ಕೆ ಒಂದು ಶಕ್ತಿ ಕೊಟ್ಟಿದ್ದಾರೆ. ಅವರು ಹೇಳ್ತಾಯಿದ್ರು, ಏನು ಹೇಳ್ತಿದ್ರು, ಹೈಕಮಾಂಡ್ ಹೇಳಿದರೆ 1 ನಿಮಿಷ ನಾನು ಇರಲ್ಲ, ನಾನು ರಾಜೀನಾಮೆ ಕೊಡ್ತೇನೆ, ನಾನು ಹೈಕಮಾಂಡ್ ಹೇಳಬೇಕು ಅಂತ ಹೇಳಿದ್ದಾರೆ. ಹೈಕಮಾಂಡ್ ಹೇಳಿದ ತಕ್ಷಣವೇ ಪಕ್ಷಕ್ಕೆ ಯಾವುದೇ ಇದಾಗದೇ, ನೋವು ತರದೇ ಪಕ್ಷದ ಒಳಿತಿಗಾಗಿ ತಮ್ಮ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದು ನಿಜವಾಗಲೂ ಗೌರವ ತರುವಂಥ ವಿಚಾರ. ಅವರ ನಮ್ಮ ಪಕ್ಷಕ್ಕೆ ಇಷ್ಟು ವರ್ಷ ಇದಾಗಿದ್ದಕ್ಕೆ, ಏನು ಅವ್ರ ಸೇವೆ ಆಗಿದ್ದಕ್ಕೆ ಪಕ್ಷಕ್ಕೆ ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಅವರನ್ನು ಮುಂದೆ ರಾಜಕೀಯವಾಗಿ ನಾವು ಬಳಸಬೇಕು. ಅವ್ರು ಬೇಕು ನಮಗೆ. ಮುಂದೆ ನಮಗೆ 28ಗೂ ಸಹ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬರಬೇಕಂತ ಹೇಳಿದರೆ ಅದಕ್ಕೊಂದು ಸಮರ್ಥ ನಾಯಕತ್ವ ಮತ್ತು ಸಮರ್ಥ ವ್ಯಕ್ತಿಗಳ ಜೊತೆಗೆ ಅವ್ರದ್ದು ಸಹ ಪಾತ್ರ ಇರಬೇಕಲ್ಲ. ಅದಕ್ಕಾಗಿ ಒಳ್ಳೆಯ ರೀತಿಯಲ್ಲಿ ಕೊಟ್ಟಿದ್ದಾರೆ. ಸರ್, ಈಗಾಗಲೇ ಏನು ಹೊಸ ನಾಯಕರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ಶಾಸಕಾಂಗ ಪಕ್ಷದ ಸಭೆ ನಾಳೆ ಏನು ನಿಗದಿ ಆಗಿರ್ತಕ್ಕಂಥದ್ದು. ಎಷ್ಟು ಜನ ಯಾರನ್ನ ಶಾಸಕಾಂಗ ಪಕ್ಷದ ನಾಯಕ, ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇದೆ, ದೊಡ್ಡ ಅಧಿಕೃತ ಅಂತಲೂ ಹೇಳಿ ಬರ್ತಾ ಇದೆ. ಆದರೆ ಈಗ ನೆಕ್ಸ್ಟು DCMಗಳು ಎಷ್ಟು ಜನ ಇರ್ತಾರೆ ಸರ್? ಅದು ಗೊತ್ತಿಲ್ಲ ನನಗೆ. ಶಾಸಕಾಂಗ ಸಭೆಯಲ್ಲಿ ನಾಳೆ ಚರ್ಚೆ ಆದರೆ, ಇನ್ನೂ ಡಿಸೈಡ್ ಆಗಿಲ್ಲ, ನಾಳೆ ಅಂತ ಹೇಳ್ತಾ ಇದ್ದಾರೆ. ಚರ್ಚೆ ಆದರೆ ಯಾವ DCM ಎಷ್ಟು, ಯಾವ ಮಂತ್ರಿಗಳೆಷ್ಟು ಅನ್ನೋದು ಚರ್ಚೆ ಆಗುತ್ತೆ. ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ, ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ ಅಷ್ಟೇ. ಸರ್, ಈ ಹಿಂದೆಯೂ ಕೂಡ ನೀವು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ರಿ. ಈಗ ನೆಕ್ಸ್ಟೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳೇ ಆಗಿದ್ರಿ. ಏನು ಸರ್, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ? ಸಹಜವಾಗಿ, ಯಾಕಂದರೆ ನಾನು ಸಹ 3 ಸರಿ MLA ಆಗಿ ಒಂದು ಹಿಂದುಳಿದ ವರ್ಗದ ಒಬ್ಬ ವ್ಯಕ್ತಿಯಾಗಿ ಬಂದಾಗ ಕೇಳುವಂಥದ್ದು ಸಹಜವಾಗಿದೆಯಲ್ಲ. ಅದನ್ನು ಕೇಳಿದ್ದೀವಿ. ಹಿಂದೆ ನಾವು 30 ಜನ ಡೆಲ್ಲಿ ಹೋಗಿದ್ದೀವಿ, ಇಲ್ಲೂ ಸಹ ಮೀಟಿಂಗ್ ಮಾಡಿದ್ದೀವಿ. ಪಕ್ಷದ ವರಿಷ್ಠರು ಮತ್ತು ಸ್ಥಳೀಯ ನಾಯಕರನ್ನು ಕೇಳಿದ್ದೀವಿ. ಇಲ್ಲ ಕೊಡಬೇಕು ಅಂತೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇಲ್ಲ ಒಂದು 20 ಜನರಿಗೆ ಎಕ್ಸ್ಟ್ರಾ ಹೊಸಬರಿಗೆ ಕೊಡಬೇಕಂತ ಸಿದ್ದರಾಮಯ್ಯ ಸಾಹೇಬರು ಅವತ್ತು ಹೇಳಿದ್ದಿದೆಯಲ್ಲ. ಇವೆಲ್ಲ ಇಟ್ಕೊಂಡು ನಾವು ಇವತ್ತು ರಾಷ್ಟ್ರೀಯ ನಾಯಕರಿಗೆ ತಿಳಿಸಿದ್ದೀವಿ. ಖಂಡಿತ ನಮಗೊಂದು ಆಶ್ವಾಸನೆ ಇದೆ, ಖಂಡಿತ ನಮಗೊಂದು ಗೆಲುವಾಗುತ್ತೆ ಅನ್ನೋದಿದೆ. ಸರ್, ಈಗ ಅದ್ರ ಕುರಿತಂತೆ ಏನಾದ್ರು ದೆಹಲಿ ಮಟ್ಟದ ನಾಯಕರ ಸಂಪರ್ಕದಲ್ಲಿ ಇದ್ದೀರಾ ಈಗಾಗಲೇ? ಇಲ್ಲ, ಈಗ ನಾವು ಸದ್ಯಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಈಗ ಅವರು ಅಲಂಕರಿಸಲಿ. ಆ ನಂತರ ಏನು ಚಟುವಟಿಕೆ ಮಾಡಬೇಕು ಅದು ರಾಜ್ಯ ನಾಯಕರು, ಕೇಂದ್ರ ನಾಯಕರು ತೀರ್ಮಾನ ಮಾಡ್ತಾರೆ. ಹಾಗಂತ ನಾವು ಯಾವುದೇ ಭಿನ್ನಮತ ಅಥವಾ ಪಕ್ಷದ ವಿರೋಧವಾಗಿ ಯಾವುದೂ ಮಾಡಲ್ಲ. ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ. ಅಂದರೆ ಈಗಾಗಲೇ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದರೆ, ಈಗ ನೆಕ್ಸ್ಟು ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದರೆ ಏನಾದರೂ ಭಿನ್ನಾಭಿಪ್ರಾಯಗಳು? ನಾನು ಹೇಳಿದ್ದಲ್ಲ, ಯಾವುದೇ ಭಿನ್ನಾಭಿಪ್ರಾಯಗಳು, ಯಾವುದೇ ಪಕ್ಷದ ಚಟುವಟಿಕೆ ವಿರೋಧ ಮಾಡುವಂಥದ್ದು ಯಾವುದೇ ನಮ್ಮ ಇವತ್ತು ನಾವು ಹೋದಂಥವ್ರಿಗಿಲ್ಲ. 30 ಜನ ಹೋದವರು ಅಷ್ಟು ಜನರಿಗೆ ಯಾರೂ ಮಂತ್ರಿ ಕೇಳಿಲ್ಲ. ಅವರು 30 ಜನ ಹೋದರಲ್ಲಿ ನಮ್ಮಲ್ಲಿ ಒಂದು 20 ಜನರಿಗೆ ಕೊಡ್ರಿ ಅಂತ ಕೇಳಿದ್ದಾರೆ ಅಷ್ಟೇ. ಹಳಬರಿಗೆ ಒಂದಿಷ್ಟು ಕೊಡಿ, ಹಳಬರು ಕೆಲವರು ತೆಗೆದು ಒಂದಿಷ್ಟು ಹಳಬರು 7-8 ಜನ ಹಳಬರು ಇಟ್ಕೊಂಡು ಬಾಕಿಯಾದ 20 ಜನರು ಚೇಂಜ್ ಮಾಡಿ ಅಂತ ರಾಜ್ಯದ ನಮ್ಮೆಲ್ಲರ ಕೂಗು ಅಷ್ಟೇ. ಅದಕ್ಕೆ ಒತ್ತಾಯ ಮಾಡಿದ್ದೀವಿ. ಬಿಟ್ಟರೆ ಅದನ್ನು ತೀರ್ಮಾನ ಮಾಡೋರು ಬಹುಶಃ ನಾಳೆ ನಾಡ್ದಲ್ಲಿ ಆಗುತ್ತೆ. KPCC ಅಧ್ಯಕ್ಷರ ಸ್ಥಾನಕ್ಕೂ ಕೂಡ ಈಗ ಸತೀಶ್ ಜಾರಕಿಹೊಳಿ ಹೆಸರು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ನಿಮ್ಗೆ ಏನಾದರೂ ಮಾಹಿತಿ ಇದೆ ಸರ್ ಇದ್ರ ಬಗ್ಗೆ? ಇಲ್ಲ, ನನಗೆ KPCC ಅಧ್ಯಕ್ಷರು ಯಾರಾಗುತ್ತಾರೋ ಇನ್ನೂ ನಮಗೆ ಮಾಹಿತಿ ಇಲ್ಲ. ಯಾರೇ ಆದರೂ ಸಹ ಸಾರಥ್ಯವನ್ನು ವಹಿಸಿ ಇವತ್ತು ಮುಖ್ಯಮಂತ್ರಿಗಳು ಅವರು ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವ್ರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಒಳ್ಳೆಯದಾದಂಥ ಸರ್ಕಾರ ನಡೆಸೋದಕ್ಕೆ ಅವಕಾಶ ಆಗಬೇಕಷ್ಟೆ. ಇದಿಷ್ಟು ಬೇಳೂರು ಗೋಪಾಲಕೃಷ್ಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಕಿರಣ್ ಕಾನ್ಮನೆ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.